ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮನೆಯ ತೋಟವನ್ನು ಸ್ವಲ್ಪ ತೋರಿಸೋಣ. ಕಳೆ ಎಲ್ಲ ಹೊಡೆದಾಜು ಈಗ ತುಂಬ ಸುಂದರವಾಗಿ ಕಾಣ್ತಾ ಇದ್ದು, ಅದರ ಒಂದು ಚೂರು ವಿವರಣೆಯನ್ನು ಕೊಡ್ತೇನೆ ತೋಟದ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಸ್ವಾಗತ. ಎಷ್ಟು ಚಂದ ಕಾಣ್ತಾ ಇದ್ದು ತೋಟ ಅಲ್ದ, ಈಗ ಫುಲ್ ಕ್ಲಿಯರ್ ಆಯಿತು ಎಲ್ಲದೂ. ಒಂದು ಕಳೆ ಕೂಡ ಇಲ್ಲೇ, ಅಡಕೆ ಎಲ್ಲ ಫುಲ್ ಹೆಕ್ಕಲಾಗ್ತು. ಈಗ ಚಂದ ಕಾಣಿಸ್ತಾ ಇದ್ದು. ಬ್ಲ್ಯಾಕಿ ಕೂಡ ನನ್ನ ಜೊತೆಗೆ ಇದ್ದ. ಬ್ಲ್ಯಾಕಿ ನೋಡಿ, ಬ್ಲ್ಯಾಕಿ ಇಲ್ಲಿ 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 ಬ್ಲ್ಯಾಕಿ ನೋಡು, ಇಲ್ಲಿ ನೋಡು, ಹಾಯ್ ಹೇಳು ಬ್ಲ್ಯಾಕಿ. ನೋಡು, ಇಲ್ಲಿ ನೋಡು. ಅಡಕೆ ಸಿಕ್ಕಾಪಟ್ಟೆ ಬಿದ್ದು ಬೀಳ್ತಾ ಇತ್ತು. ಸಿಕ್ಕಾಪಟ್ಟೆ ಅಡಕೆ ಬೀಳ್ತಾ ಇದ್ದು. ಕೊನೆ ಕೊಯ್ದಾಜಿಲ್ಲ ಇನ್ನುವ, ಕೊನೆ ಕೊಯ್ಯವು. ಅಡಕೆ ಸಸಿ ನೆಡೋದು ತುಂಬ ಕಷ್ಟ. ಒಂದು ಅಡಕೆ ಸಸಿ ನೆಟ್ಟು ಅದನ್ನು ಪಾಲನೆ ಪೋಷಣೆ ಮಾಡಿ ಮಕ್ಕಳನ್ನು ಸಾಕದ ಹಾಗೆ ಸಾಕವು. ನೀರು, ಗೊಬ್ಬರ ಎಲ್ಲದು ಬೇಕು, ಮಣ್ಣು ಕಾಲಕ್ಕೆ ಸರಿಯಾಗಿ ಅದಕ್ಕೆ ಕೊಡವು. ತುಂಬ ಕಷ್ಟ. ಒಂದು ತೋಟವನ್ನು ರೆಡಿ ಮಾಡವು ಅಂದರೆ ತುಂಬ ಕಷ್ಟ. ನನ್ನ ಮಾವ ಮತ್ತು ನನ್ನ ಯಜಮಾನರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಈ ತೋಟವನ್ನು ಮಾಡಿದ್ದು. ತುಂಬಾ ಪ್ರಶಾಂತವಾದ ಸ್ಥಳ, ನೆಮ್ಮದಿ ಸಿಕ್ತು ತೋಟದಲ್ಲಿ. ಒಂಥರ ಖುಷಿ ಅಂತ ಹೇಳಬಹುದು. ಆಲ್ರೆಡಿ ನಾನು ಕೆರೆದೆಲ್ಲ ವಿಡಿಯೋ ಹಾಕಿದ್ದೆ. ಸ್ವಂತವಾಗಿ ಕೆರೆಯನ್ನು ನಿರ್ಮಾಣ ಮಾಡಿದ್ದ. ಜಾಯಿಕಾಯಿ ಮರ ಕೂಡ ಇದ್ದು. ಇದು ಜಾಯಿಕಾಯಿ ಮರ, ಸುತ್ತಲೂ ಜಾಯಿಕಾಯಿ ಮರ. ತೆಂಗಿನ ಮರ ಕೂಡ ಸುತ್ತಲೂ ಇದ್ದು. ಫುಲ್ ಕಾಂಪೌಂಡ್ ಸುತ್ತಲೂ ತೆಂಗಿನ ಮರವನ್ನು ಹಾಕಿದ್ದ. ಬ್ಲ್ಯಾಕಿ ಕೂಡ ನನ್ನ ಜೊತೆಗೆ ಬರ್ತಾ ಇದ್ದ. ಮಗ, ಎಲ್ಲಿಗೆ ಬರ್ತಾ ಇದ್ದೀಯಾ? ತುಂಬಾ ಕಷ್ಟ. ಅಡಕೆ ಎಲ್ಲ ಮಂಗ ಸಿಪ್ಪೆಯನ್ನು ಸುಲಿದು ಇಲ್ಲಿ ರಾಶಿ ಕೊಟ್ಟಿಟ್ಟಿದ್ದು. ಡೈಲಿ ಹೆಕ್ಕುವುದೇ ಅಡಕೆಯನ್ನು. ಈ ಸಾಲು ಮರದ ತಿಮ್ಮಕ್ಕನನ್ನು ತಗೊಳ್ಳಿ. ಒಂದು ಗಿಡ ನೆಡಲು ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಅವರಿಗೆ ಒಂದು ದೊಡ್ಡ ನಮಸ್ಕಾರ. ಅಂಜೂರ ಹಾಗೆ ಜಂಬು, ತುಂಬ ವೆರೈಟಿ ಹಣ್ಣುಗಳನ್ನು ಕೂಡ ನನ್ನ ಮಾವ ಮಾಡಿದರು. ಅದನ್ನು ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ಕಾಯಿ ಮಾತ್ರ ಮಂಗ ಬಿಡ್ತಾ ಇಲ್ಲೇ, ಎಲ್ಲ ತಿಂದು ಹಾಕ್ತು. ದೂರ ಇದ್ದು ತುಂಬ ತೋಟ, ಹಾಗಾಗಿ ನನಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಪನ್ನೇರಳೆ ಮರ ಎಲ್ಲ ಕೂಡ ಇದ್ದು ಇಲ್ಲಿ ನಮ್ಮ ಮನೇಲಿ. ಅಂಜೂರವನ್ನು ತೋರಿಸಿದ್ದೆ ನಾನು ಒಂದು ವಿಡಿಯೋದಲ್ಲಿ. ಕಾಯಿ ಈಗ ಕಾಯಿ ಕಾಣಿಸ್ತಾ ಇದ್ದು ಅನ್ಕತ್ತೆ. ಬಾರ ಬ್ಲ್ಯಾಕಿ ಮಗ, ಬಾರ ಜಾಣ. ಉಪ್ಪಿನಕಾಯಿ ಮಿಡಿ ಮರ ಎಲ್ಲ ವೆರೈಟಿ ಇದ್ದು. ಇಲ್ಲಿ ಬಾ ಬೇಗ ಬಾ. ಭೂಮಿ ಅಂದರೆ ನಮಗೆ ಫಲ ಕೊಡುವ ತಾಯಿ ಇದ್ದಂಗೆ, ಅನ್ನ ಕೊಡುವ ದೇವತೆ. ಎಷ್ಟೇ ದೊಡ್ಡದಾಗಿ ಜಾಬಲ್ಲಿದ್ದರೂ ಕೂಡ ಆಮೇಲೆ ಬರುವುದು ಹಳ್ಳಿಗೆ ಅಲ್ದ. ಭೂಮಿ ನಮಗೆ ಬೇಕೇ ಬೇಕು. ತುಂಬ ಖುಷಿ ಕೊಡ್ತು ನನಗೆ ಭೂಮಿ. 2 ಕಾಫಿ ಗಿಡ ಸಹ ಇದ್ದು. ಬೇಗ ಬಾ ಬ್ಲ್ಯಾಕಿ, ಜಾಣ ಮಗ, ಬಾ.
ಫುಲ್ ಮೇಲ್ಗಡೆ ಕಾಡಿದ್ದು. ಆ ಕಡೆಯಿಂದ ಫುಲ್ ರೋಡಿನವರೆಗೂ ನಮ್ಮ ತೋಟ ಇದ್ದು, ಮತ್ತು ಆ ಕಡೆನೂ ತೋಟ ಇದ್ದು. ಇನ್ನೆಂತ ಗೊಬ್ಬರ ಕಂಬಳ ಬಂತು, ಜನವರಿಯಲ್ಲಿ ಗೊಬ್ಬರ ಹಾಕ್ತಾ, ಆಮೇಲೆ ನೀರು ಬಾರಿ. ಇದು ಜಾಯಿಕಾಯಿ ಮರ. ಈಗ ಜಾಯಿಕಾಯಿ ಇಲ್ಲೇ, ಮಳೆ ಬೀಳುವಾಗ ಮಾತ್ರ ಜಾಯಿಕಾಯಿ. ಅಲ್ಲಿ ಕಾಣ್ತಾ ಇದ್ದು ಉಪ್ಪಿನಕಾಯಿ ಮಿಡಿ ಮರ. ಮಂಗ ಕೂಡ ಸಿಕ್ಕಾಪಟ್ಟೆ ಬತ್ತು ಇಲ್ಲಿ. ನೀವಕ್ಕೆ ಬೆಳಿ ಜಂಬು ತೋರಿಸ್ತೆ, ಬೆಳಿ ಜಂಬು. ಆದರೆ ಈಗ ಹಣ್ಣಿಲ್ಲೇ, ಹಣ್ಣಾಗ್ತು, ಸಿಕ್ಕಾಪಟ್ಟೆ ಹಣ್ಣಾಗ್ತು. ಅದಕ್ಕೆ ಬೇಗ ಬಾ, ನಾ ಇಲ್ಲಿದ್ದೆ, ಬಾ, ಓಡ್ ಬಾ, ಓಡ್ ಬಾ. ಓಡ್ ಬರ್ತಿದ್ದ, ಬೇಗ ಓಡಿ ಬಾ. ಇದು ಜಂಬು, ಬಿಳಿ ಜಂಬು ಇದು. ಆದರೆ ಈಗ ಹಣ್ಣಿಲ್ಲೇ, ಸಿಕ್ಕಾಪಟ್ಟೆ ಹಣ್ಣಾಗ್ತಿದ್ದಕ್ಕೆ. ಸ್ವೀಟು, ಸಿಕ್ಕಾಪಟ್ಟೆ ಸ್ವೀಟ್ ಇರ್ತಿದ್ದು. ಇದು ಸಹ ಬೇರೆ ಥರ ಜಂಬು ಹಣ್ಣು, ದೊಡ್ಡ ಜಂಬು ಹಣ್ಣು ಇದು. ಅದು ಚಿಕ್ಕ ಜಂಬು ಹಣ್ಣು, ಇದು ದೊಡ್ಡ ಜಂಬೆ ಹಣ್ಣು ಇದು. ಇದಕ್ಕೂ ಕಾಯಾಜಿಲ್ಲ, ಸ್ಟಾರ್ಟ್ ಆಗ್ತು ಈಗ. ಬ್ಲ್ಯಾಕ್ ಈಗ ನಾ ಮಗ ಜಾಣ, ಮುದ್ದು ಮಗ, ಜಾಣ ಮಗ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಬೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜ್ಯವನೇ ಬಿಡಬಹುದು, ರಾಯತ ಮುನಿದರೆ ರಾಜ್ಯವನೇ ಬಿಡಬಹುದು. ಕಡಲೊಡೆಯ ನಿನ್ನಡಿಯ ಬಿಡಲಾಗದು, 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 ಬಿಡಲಾಗದು. ಒಡಲು ಹಸಿಯಲು ಅನ್ನವಿಲ್ಲದಲೇ ಇರಬಹುದು, ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಬೇಳುವೆನಯ್ಯ. ಥ್ಯಾಂಕ್ ಯು ಸೋ ಮಚ್. ಬಾರ ಇಲ್ಲಿ, ಎಂತ ಮಾಡ್ತಿದ್ಯಾ ಅಲ್ಲಿ? ಇಲ್ಲಿ ಬಾರ. ತೋಟ ತಿರಿಕೊಂಡು ಈಗ ಮನೆಗೆ ಹೋಗ್ತಾ ಇದ್ದ. ಬ್ಲ್ಯಾಕಿ ಬಾರ, ಬ್ಲ್ಯಾಕಿ ನನ್ನ ಜೊತೆಗೆ ಇಪ್ಪುದು. ಬೇಗ ಬಾರ ಬ್ಲ್ಯಾಕಿ. ಎಲ್ಲೋದ? ಓಡೋಗ್ತಿದ್ದ ಇಲ್ಲಿ ಈಗ ಮನೆಗೆ. ಅವ ಮೀನು ಹಿಡ್ಕೊಟ್ರೆ ತಿಂತ. ಹಳ್ಳಕ್ಕೆ ಹೋಗಿ ಮೀನು ಹಿಡ್ಕೊಂಡು ಬತ್ತ ನಂಗೆ ಕೆರೆಗೆ, ಅದನ್ನು ತಿಂತಾವ. ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಇದ್ದಾವ. ಬೆಂಕಿ ಬೆಂಕಿ. ಬರ ಬರ. ಓಡ್ತಿದ್ದ ಮನೆಗೆ ಈಗ. ಪಪ್ಪ ನಡಿ, ಬೇಗ ಬೇಗ ಬನವಪ್ಪ, ಬಾ. ಹಾಂ ಬಂದ. ಸಾರಾ ಬಂತು, ಸಾರಾ ನೀನು ಬಂದ್ಯಾ? ಬಾ, ನೀನು ಬಂದ್ಯಾ? ಹೋಗ್ತಿದ್ಯಾ ಮನೆಗೆ?
ಬನ್ನಿ ಬನ್ನಿ ಮನೆಗೊಪ್ಪ ಬನ್ನಿ, ಬೇಗ ಬನ್ನಿ ಬೇಗ ಬನ್ನಿ. ಬಾರೆ ಅಡಿಕೆ ಅಡಿಕೆ ಓಡ್ ಬತ್ತಿದ್ದ. ಬರ ಬರ ಬೇಗ ಓಡ್ ಬಾ. ಹೇಗಿದ್ದು ನಮ್ಮನೆ ತೋಟ? ಚೆನ್ನಾಗಿದ್ದು ಅಲ್ದಾ? ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ.